ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರೇಖಾ ಸಂಸ್ಕೃತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಿರೋರಿಗೆ ನಾನೊಂದು ಸಿಂಪಲ್ ಹಾಗೂ ರುಚಿಕರವಾದ ಅಡುಗೆಯನ್ನು ತೊಗೊಂಬಂದಿದ್ದೀನಿ. ನೀವು ಸಹ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಅರ್ಧ kg ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು, ಮತ್ತು ಬಾಣಲೆಗೆ 2ರಿಂದ 3 ಸ್ಪೂನು ಎಣ್ಣೆ ಒಯ್ದುಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು 2ರಿಂದ 3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಅದನ್ನು ಸಪ್ರೇಟಾಗಿ ಎತ್ತಿಡ್ತೀನಿ. ಮತ್ತು ಅದೇ ಬಾಣಲಿಗೆ ಮತ್ತೆ 2ರಿಂದ 3 ಸ್ಪೂನ್ ಎಣ್ಣೆ ಹುಯ್ಕೊಂಡು ಮಸಾಲೆ ಪುಡಿಗಳಾದ ಸಾಂಬಾರು ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಜೀರಿಗೆ ಪುಡಿ, ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಇಷ್ಟನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ, ಈ ರೀತಿ ಚೆನ್ನಾಗಿ ಕಾದ್ಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಬೆಂಡೆಕಾಯಿನ ಈ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಬೇಯೋವರೆಗೂ ಮಿಕ್ಸ್ ಮಾಡ್ಕೊಬೇಕು. 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಸಪ್ರೇಟಾಗಿ ಎತ್ತಿಡಿ. ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಇನ್ನೊಂದು ರೆಸಿಪಿ ಅಂದರೆ ಮಜ್ಜಿಗೆ ಒಗ್ಗರಣೆ. ಈ ಮಜ್ಜಿಗೆಗೆ ನಾನು 1/4 ಲೀಟರ್ ಮೊಸರು ತಗೊಂಡು ಅರ್ಧ ಗ್ಲಾಸು ನೀರು ಇದ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರಿಗೆ ಸ್ವಲ್ಪ ನೀರು ಬೆರೆಸ್ಕೊಂಡು ನೋಡಿ, ಈ ರೀತಿ ನಾನು ಮಜ್ಜಿಗೆ ಅದಕ್ಕೆ ಬರೋದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಳ್ತೀನಿ. ಇದಾಗೋಷ್ಟೊತ್ತಿಗೆ ಅಲ್ಲಿ ಬೆಂಡೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಒಂದು 5ರಿಂದ 6 ನಿಮಿಷದಲ್ಲಿ ಬೆಂಡೆಕಾಯಿ ಫ್ರೈ ಆಗೇ ಬಿಡುತ್ತೆ. ನೋಡಿ, ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೆರೆಸ್ಕೊಂಡ್ರೆ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಈಗ ಬೆಂಡೆಕಾಯಿ ರೆಡಿ ಆಯ್ತಲ್ಲ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ. ಒಂದು ರೆಸಿಪಿ ರೆಡಿ ಆಯಿತು. ನೆಕ್ಸ್ಟ್ ನಾನು ಮಜ್ಜಿಗೆಗೆ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಪಾತ್ರೆ ತಗೊಂಡು 2ರಿಂದ 3 ಸ್ಪೂನ್ ಎಣ್ಣೆ ಹುಯ್ಕೊಳ್ತೀನಿ ಚಿಕ್ಕ ಸ್ಪೂನಲ್ಲಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಗಿದ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ ಸ್ಲೈಸಸ್ಸು, ಆಮೇಲೆ ಕರಿಬೇವಿನ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಗ್ಗರಣೆ, ಮಜ್ಜಿಗೆ ಒಗ್ಗರಣೆಗೆ ರೆಡಿ ಆಗುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಒಗ್ಗರಣೆ ರೆಡಿ ಆಯಿತು. ಬೆಂಡೆಕಾಯಿ ಸಿದ್ಧವಾಗಿದೆ, ಮಜ್ಜಿಗೆ ಒಗ್ಗರಣೆನೂ ರೆಡಿಯಾಗಿದೆ. ನೋಡಿ, ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಮಜ್ಜಿಗೆ ಒಗ್ಗರಣೆ. ನಾನಿಲ್ಲಿ ಮಜ್ಜಿಗೆನ ಬಿಸಿ ಮಾಡ್ಕೊಳ್ತಿಲ್ಲ. ಸ್ಟವ್ ಮೇಲೆ ಇರೋದು ನೋಡಿಬಿಟ್ಟು ನಾನು ಬಿಸಿ ಮಾಡ್ಕೊಳ್ತಿದ್ದೀನಿ ಅನ್ಕೊಬೋದು. ನಾನು ಕ್ಯಾಮ್ರಾ ಕ್ಯಾಪ್ಚರ್ಗೋಸ್ಕರ ಅಲ್ಲಿ ಇಟ್ಟಿದ್ದೀನಿ. ನೋಡಿ, ಮಜ್ಜಿಗೆ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಿದ್ದೀನಿ ಅಂದರೆ ಮೊಟ್ಟೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಅನ್ನದ ಜೊತೆ ಬೆಂಡೆಕಾಯಿ ಫ್ರೈ ಮತ್ತು ಮಜ್ಜಿಗೆ ಒಗ್ಗರಣೆ ಒಂದು ಆಮ್ಲೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಅರ್ಧ ಚಿಕ್ಕದಾಗಿರೋ ಟೊಮೆಟೊನಲ್ಲಿ ಅರ್ಧ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ನಾನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಹೆಂಚು ನಾನು ಇನ್ನೂ ಆನ್ ಮಾಡಿ ಇಟ್ಟಿಲ್ಲ, ಸ್ಟವ್ವು ಹೆಂಚಿನ್ನು ಬಿಸಿ ಆಗಿಲ್ಲ. ಸದ್ಯಕ್ಕೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಆಮ್ಲೆಟ್ಗೋಸ್ಕರ. ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಹೆಂಚು ಬಿಸಿ ಮಾಡಿದ ಮೇಲೆ 1ರಿಂದ 2 ಸ್ಪೂನು ಎಣ್ಣೆ ಹುಯ್ಕೊಂಡು ಆಮ್ಲೆಟ್ಗೆ ರೆಡಿ ಮಾಡ್ಕೊಳ್ತೀನಿ. ಒಂದು ಸೈಡ್ ಬೆಂದ ನಂತರ ಮತ್ತೆ ಇನ್ನೊಂದು ಸೈಡು ಮಗುಚಿ ಹಾಕಿದ್ರೆ ಆಮ್ಲೆಟ್ಟು, ರುಚಿಕರವಾದ ಆಮ್ಲೆಟ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಹಕರಿಸಿ. ರೆಸಿಪಿ ಇಷ್ಟ ಆಯಿತಾ?